ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ಕಗ್ಗವನ್ನು ಮುಂದುವರಿಸ್ತಾ ಬಹಳ ದಿನ ಆಯಿತು. ಯಾಕೆಂದರೆ ಕೆಲವೊಮ್ಮೆ ತಯಾರಿ ಬೇಕಾಗತ್ತೆ. ಸುಮ್ಮನೆ ಇಂಥ ಕಗ್ಗಗಳನ್ನೆಲ್ಲ ಹಿಂಗಿಂಗೋ ನಾವು ಮಾಡೋಕ್ಕಾಗಲ್ಲ. ಆ ತಯಾರಿ ನಡೆಸ್ತಾ ಇರಬೇಕಾದ್ರೆ ಇವತ್ತು 10ನೇ ಕಗ್ಗ ನೋಡಬೇಕು. ಬಹಳ ಚೆನ್ನಾಗಿದೆ 10ನೇ ಕಗ್ಗ ಇದು. ಶೃಂಗಾರ ಶೇಯದಲ್ಲಿ ರಂಗನನ್ನೇ ಮರೆತಿರುವೆ, ಬಂಗಾರದ ಆಸೆಯಲ್ಲಿ ತೊಳಲಾಡುತ್ತಾ, ರಂಗು ರಂಗಿನ ಬದುಕು ಅಂದಿಗಷ್ಟೇ ಚಂದ, ಗುಂಗಿನಿಂದ ಹೊರಬಾರೋ ಮಂಕುತಿಮ್ಮ. ವಿಷ್ಣುದಾಸ. ಶೃಂಗಾರ ಶೈಲಿ ರಂಗನನ್ನೇ ಮರೆತಿರುವೆ. ನೋಡಿ, ಇವತ್ತು ಪರಿಸ್ಥಿತಿ ತುಂಬಾ ಸುಧಾರಿಸಿದೆ. ಇವತ್ತು ನಿಜ ಹೇಳಬೇಕು ಅಂದರೆ ವಾಸ್ತವವಾಗಿ ನಾವು ನೋಡೋಕೆ ಹೋದಾಗ ಇವತ್ತು ಬಡತನ, ಶೋಷಣೆ ಅವೆಲ್ಲ ಇದೆ, ಇಲ್ಲ ಅಂತಲ್ಲ. ಆದರೆ ಬಹಳಷ್ಟು ಕಡಿಮೆ ಆಗಿದೆ. ಕಾರಣ ಏನು ಅಂದರೆ, ಒಂದು ಜನ ಏನೂ ಇಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದಂತಹ ಸಂದರ್ಭಗಳಲ್ಲಿ ಇವತ್ತು ಬೇಕಾದಷ್ಟು ಮಠಮಾನ್ಯಗಳು ಉಟ್ಕೊಂಡಿವೆ, ಬೇಕಾದಷ್ಟು ಛತ್ರಚಾಮರಗಳು. ಆಮೇಲೆ ನಿಮ್ಗೆ ಗೊತ್ತಿರಲಿ, ಎಷ್ಟೋ ಹಬ್ಬಗಳು ಇವತ್ತು ವಿಜೃಂಭಿಸ್ತದೆ. ಹಂಗೆ ಹಿಂದೆ ರಥೋತ್ಸವಗಳೆಲ್ಲ ಬರೀ ಹಳ್ಳಿ ಕಡೆ ಅಷ್ಟೇ ನಡೀತಾ ಇತ್ತು. ಇವತ್ತು ಸಂಕಷ್ಟ ಚತುರ್ಥಿ ತಗೊಳ್ಳಿ, ಸೊಣಗೋರಿ ವ್ರತ ತಗೊಳ್ಳಿ, ಯಾವ ವ್ರತಗಳು ತಗೊಳ್ಳಿ, ಇವತ್ತು ಯಾಕೆ ಜನರಲ್ಲಿ ಸ್ವಲ್ಪ ಇವತ್ತು ಅನುಕೂಲ ಚೆನ್ನಾಗಿರೋದ್ರಿಂದ ದಾನ ಧರ್ಮಗಳು, ಛತ್ರಚಾಮರಗಳು, ಮಠ ಇದೆ. ನಾನು ಬಡತನ ಸಂಪೂರ್ಣವಾಗಿ ನಿರ್ಮೂಲನೆ ಆಗ್ಬಿಟ್ಟಿದೆ, ಇಲ್ಲವೇ ಇಲ್ಲ ಈಗ ಆ ಥರ ನಾನು ಮಾತಾಡಲ್ಲ. ಇವತ್ತು ಕೂಡ ಮಾಹಿತಿ ಕೊರತೆ ಇರೋರಿದ್ದಾರೆ, ಎಷ್ಟೋ ಏನು ಗೊತ್ತಿಲ್ಲದಿರೋರಿದ್ದಾರೆ, ನಿರ್ಗತಿಕರು ಊಟ ಇಲ್ಲ ಇದೆ. ಆದರೆ ಹುಡ್ಕೊಂಡು ಹೋದಾಗ ಇವತ್ತು ನಾವು ಅಂದು ಹೋಲಿಸ್ಕೊಂಡಾಗ ಪರಿಸ್ಥಿತಿ ಬಹಳ ಚೆನ್ನಾಗಿದೆ. ಇವತ್ತು ಆ ಚೆನ್ನಾಗಿರೋದ್ರಿಂದ ನಾವೇನು ಮಾಡ್ತಿದ್ದೀವಿ ಗೊತ್ತಾ? ಬರೇ ಆಡಂಬರ. ಇವತ್ತು ಬರೇ ಆಡಂಬರ. ಶೃಂಗಾರ ಶೇಯ ರಂಗನ ಮರೆತಿರುವೆ. ಆ ರಂಗನ ಅವ್ನ ನೆನಪು ಬರೋದಿಲ್ಲ ನಾವೀಗ. ಯಾಕೆ? ಬಂಗಾರದ ಆಸೆಯಲ್ಲಿ ತೊಳಲಾಡುತ್ತಾ. ಏನಾಗಿದೆ, ಹೊರಗಡೆ ಒಂದು ದೊಡ್ಡದೊಂದು ಫಂಕ್ಷನ್ ಮಾಡ್ತಾರೆ. ಅಲ್ಲಿ ದೇವರಿಗೆ ತಾನು ಏನು ಸ್ವರ್ಣವನ್ನು ಕೊಟ್ಟೆ, ಬಂಗಾರದ ಕವಚ ಹಾಕಿದೆ, ಬೆಳ್ಳಿ ಕಿರೀಟ ಹಾಕಿದೆ, ಬರೀ ಇದ್ರ ಮೇಲೆ ಆಮೇಲೆ ಜನ ಎಲ್ಲ ಅದಕ್ಕೆ ಅವಲಂಬನೆ ಆಗ್ಬಿಟ್ಟಿದ್ದಾರಾಗಲಿ. ಆ ಭಕ್ತಿ, ಆ ಒಂದು ಅಂತಃಕರಣ, ಆ ಒಂದು ಪ್ರೀತಿ ಏನಿಲ್ಲ ಈಗ. ಬರೇ ತೋರಾಣಿಕೆ. ಈಗ ತೋರಾಣಿಕೆ ಹೆಂಗ ಎಷ್ಟು ಯಾಮಂಡಕ್ಕಾಗ್ಬಿಟ್ಟಿದೆ ತೋರಾಣಿಕೆ ಅಂದ್ರೆ. ಒಬ್ಬ ರಾಜ ಇದ್ದಂತೆ. ಆ ರಾಜ 60 ವರ್ಷ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿದಂತೆ. ದುಡ್ಡು, ಹಣ, ಐಶ್ವರ್ಯ, ಅಂತಸ್ತು ಹಿಂಗ್ ಸಂಪಾದನೆ ಮಾಡ್ದ ಅಂದ್ರೆ, ತನ್ನ ಎಲ್ಲ ಸುಖಗಳನ್ನು ತಾನು ತ್ಯಜಿಸಿ ಅವನು ಸಂಪಾದನೆ ಮಾಡ್ದ. ಸಂಪಾದನೆ ಬಹಳ ಜೋರಾಗಾಯ್ತು. ಒಂದಿನ ಅವನ ಕಣ್ಣು ಮುಂದೆ ಯಾರೋ ಬಂದು ನಿಂತಂಗಾಯ್ತು. ಯಾರು ಅಂತ ಕೇಳ್ದ. ನಾನಯ್ಯ ಯಮಧರ್ಮ ಬಂದಿದ್ದೀನಿ, ನ್ಯಾಯ ಮುಗೀತು, ಬಾ ಅಂತ ಕರೆದ. ಇವನಿಗೆ ಜಂಗಾಬಲನೇ ಉಡುಗೋಯ್ತು. ಅಲ್ಲ ಸ್ವಾಮಿ, ನಾನು ಇನ್ನೂ ಈಗಷ್ಟೇ ಇದನ್ನ ಸಂಪಾದನೆ ಮಾಡಿ ನಿಲ್ಲಿಸಿದ್ದೀನಿ, ಇದನ್ನ ನಾನು ಅನುಭವಿಸೋದು ಬೇಡವಾ ಅಂದ. ಹಂಗೆಲ್ಲ ಆಗಲ್ಲ ನೋಡು, ಇನ್ನೊಂದು ಕ್ಷಣ ಕೂಡ ನೀನು ಭೂಮಿ ಮೇಲೆ ಇರೋಕ್ಕಾಗಲ್ಲ. ನಿಮಿಷ ಅಲ್ಲ, ಒಂದೇ ಒಂದು ಕ್ಷಣ ಕೂಡ ನೀನು ಈ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಿನ್ನ ಆಯಸ್ಸು ಮುಗೀತು, ನಡೆ ಎಂದ. ಅವನು ಬೇಡ್ದ, ಅಯ್ಯ ಒಂದು ದಿನ ಅವಕಾಶ ಕೊಡು, ಸ್ವಲ್ಪ ಆದರೂ ಇದನ್ನು ಅನುಭವಿಸಿ ಬರ್ತೀನಿ ಎಂದ. ಅವನು ಹೇಳ್ದ, ಒಂದು ದಿನ ಅಲ್ಲ, ಒಂದು ಕ್ಷಣ ಕೂಡ ಕೊಡಲ್ಲ ಅಂತ ಹೇಳ್ದಲ್ಲ ಅಂದ. 10 ಕರೆದು ಬೇಡ್ಕೊಂಡ. ಯಮ್ಮ ಒಂಚೂರು ಕರುಣೆ ತೋರಿಸಿ ಹೇಳ್ದ, ಆಯ್ತಪ್ಪ
ಒಂದು ನಿಮಿಷ ಟೈಮ್ ಕೊಡ್ತೀನಿ, ಏನು ಮಾಡ್ತೀಯ ಮಾಡು ಅಂತ. ಅವನೇನು ಮಾಡಿದ ಗೊತ್ತಾ ಸ್ನೇಹಿತರೆ, ಒಂದು ಖಡ್ಗ ತಗೊಂಡ, ಕೈ ಮೇಲೆ ಕೊರ್ಕೊಂಡ, ರಕ್ತದಲ್ಲಿ ಒಂದು ಸಂದೇಶ ಬರೆದ. ಏನಂದರೆ, ಜನಗಳೇ, ಯಾವ ಸಂದರ್ಭದಲ್ಲಿ ನಮಗೆ ಯಾವ ಕೆಲಸವನ್ನು ಎಷ್ಟು ಹೇಗೆ ಏನು ಮಾಡಬೇಕು ಅಂತ ನಮಗಲ್ಲಿ ವ್ಯವಸ್ಥೆ ಆಗಿರುತ್ತೋ ಆ ಕೆಲಸ ಆಗಲೇ ಅಲ್ಲೇ ಹಂಗೆ ಅಷ್ಟೇ ಮಾಡಿ ಮುಗಿಸ್ಬಿಡಿ. ಇನ್ಯಾವತ್ತೋ ಮಾಡ್ತೀವಿ ಅಂದರೆ ಕಾಲ ಮುಗಿದ ಮೇಲೆ ಒಂದು ಕ್ಷಣ ಕೂಡ ನಮ್ಗೆ ಅವಕಾಶ ಸಿಗಲ್ಲ. ಹಂಗಾಗಿ ಅತಿಯಾದ ಆಸೆ ಬೇಡ ಅಂಥೇಳಿ ಬರೆದ. ತನ್ನ ಪ್ರಾಣಪಕ್ಷಿ ಹಾರೋಯಿತು. ಏನಾಗುತ್ತೆ, ಇವತ್ತಿನ ನಾವು ಈ ತಾಂತ್ರಿಕ ಯುಗ ಏನಿದೆ, ಬರೇ ವೈಭವೀಕರಣ. ಇವತ್ತು ರಂಗನ ನಾವು ಮರ್ತೇ ಹೋಗ್ಬಿಟ್ಟಿದ್ವಿ ಇವತ್ತು. ಯಾಕೆ ಇವತ್ತು ನಾವು ಬೆಲೆ ಕೊಡೋದು ಯಾರಿಗೆ? ಯಾರು ಸಿಕ್ಕಾಪಟ್ಟ ಹಣವಂತರೋ. ಚೆನ್ನಾಗಿ ಹೇಳಿದ್ರು, ಸರ್ಕಾರಿ ಕೆಲಸ ಸಿಗ್ಬೇಕಾ ಏನು ಮಾಡಬೇಕು ಅಂತ ಕೇಳಿದ್ರು. ಮಿಲ್ಕ್ ಇರಬೇಕ್ರಿ ಅಂದವರು. ಮಿಲ್ಕಾ? ಮಿಲ್ಕ್ ಅಂದರೆ ಏನು ಕೇಳಿದ್ರು. ಸರ್ 4 ಅಂಶ ಸರ್. ಒಂದು ಮನಿ, ಐ ಇನ್ಫ್ಲೂಯೆನ್ಸ್, ಎಲ್ ಲಕ್, ಕೆ ನಾಲೆಡ್ಜ್. ಈ 4 ಒಂದಿದ್ರೆ ನಿಮ್ಗೆ ಕೆಲಸ ಆಗತ್ತೆ ಸರ್ ಅದು. ಅಂದರೆ ಇವತ್ತು ಏನಾಗ್ಬಿಟ್ಟಿದೆ ಗೊತ್ತಾ, ಬರೇ ತೋರಾಣಿಕೆ, ಬರೇ ಆಡಂಬರ. ಇವತ್ತು ಈ ಆಡಂಬರದಲ್ಲಿ ನಾವು ಯಾವ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ಅಂದರೆ, ಹೆತ್ತ ತಂದೆ ತಾಯಿಗಳನ್ನು ಕೂಡ ನಾವು ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಜನಗಳು ಇವತ್ತು. ಕೇವಲ ಆಸ್ತಿ ಹಣಕ್ಕೋಸ್ಕರವಾಗಿ ಬರೇ ಅನ್ಯಾಯ, ಅತ್ಯಾಚಾರ, ಅಸೂಯೆ, ಅಂತಃಕರಣ ಹೀನ, ಆಮೇಲೆ ಬರೇ ಬಿಸಿ. ಯಾರನ್ನು ಕೇಳಿ ಬಿಸಿ ಬಿಸಿ ಬಿಸಿ. ಏನಲ್ಲಿ ಇನ್ನೇನು ಬಿಸಿ ಇಲ್ಲ, ಅವ್ರು ಬರೀ ಸಂಪಾದನೆ ಮಾಡೋದು ಅಷ್ಟೇ ಬಿಸಿ ಇರೋದು. ಅದಕ್ಕೆ ಕವಿ ಏನು ಹೇಳ್ತಾರಂದ್ರೆ, ರಂಗು ರಂಗಿನ ಬದುಕು ಏನೋ ಹಿಂದಿಗಷ್ಟೇ ಚಂದ. ನೋಡಪ್ಪ, ನೀನು ಎಷ್ಟೇ ಆಸ್ತಿ ಮಾಡು, ಏನೇ ಮಾಡಿರೋ, ಕಾಲ ಬಂದಾಗ ಅವನು ಕರೆದಂಗೆ ಹೋಗ್ತಾ ಇರಬೇಕಾಗತ್ತೆ. ಹಂಗಾಗಿ ಬೇಡ, ಆದ್ರೆ ಇದಷ್ಟು ಕಾಲು ಚಾಚು. ಜೊತೆಗೆ ರಂಗನನ್ನು ಮರಿಬೇಡ. ಯಾಕೆಂದರೆ ನಾವು ಅನ್ನ ತಿಂತಾ ಇರದೆ ಕೇವಲ ಅವನಿಂದ. ಕೊಟ್ಟವನನ್ನು ನಾವು ಮರಿಬಾರ್ದು. ಕೊಟ್ಟವನು ಯಾವ ಕಾರಣಕ್ಕೂ ನಾವು ಮರಿಬಾರ್ದು. ಹಂಗೆ ಆಗ್ಬಾರ್ದಂಗೆ. ಯಾಕೆ ಆಗ್ಬಾರ್ದು ಅಂದರೆ, ದಾಸರು ಭಾಳ ಚೆನ್ನಾಗಿ ಹೇಳ್ತಾರೆ. ಶಿಶು ಮೋಹ, ಸತಿ ಮೋಹ, ಜನನಿ ಜನಕರ ಮೋಹ, ಪ್ರಸಿದ್ಧ ಪ್ರಾಂತ್ಯದ ಮೋಹ, ರಾಜಮೋಹ, ಪಶು ಮೋಹ, ಭೂಮೋಹ, ಬಂಧುವರ್ಗದ ಮೋಹ ಎಲ್ಲ ಇದೆ. ಅಸುರಾರಿ ನಿನ್ನೆ ಮರ್ದ್ಬಿಡಲ್ಲೋ ಕಾಯೋ ಹರಿಯೇ. ಎಲ್ಲ ಮಾಡಿ ನಿನ್ನೆ ಮಾತ್ರ ಬದನು, ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ. ಯಾವ ಬಾಯಿಲಪ್ಪ ನಾನು ನಿನ್ನ ಪ್ರಾರ್ಥನೆ ಮಾಡಲಿ ಭಗವಂತ? ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು, ರೂಪ ಮದವು, ತನ್ನ ಸತ್ವದ ಮದ, ಧಾತ್ಯವಶದ ಮದ. ನೋಡಿ, ಎಲ್ಲ ಮದಗಳು ಜಾಸ್ತಿ ಲಿಸ್ಟ್ ಕೊಡ್ತಾರೆ ನೋಡಿ ಅವರು. ಇಂದು ತನಗೆದುರಿಲ್ಲವೆಂತೆಂಬ ಮದದಿಂದ ಮೆರಿತಾ ಇದ್ದೀನಿ ನಾನು. ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ, ಅಷ್ಟು ದೊರಕಿದರೆ ಮತ್ತಿಷ್ಟರ ಆಸೆ, ಕಷ್ಟ ಬೇಡೆಂಬಾಸೆ, ಕೊಡು ಸುಖವ ಕಂಬಾಸೆ, ನಷ್ಟ ಜೀವನದ ಆಸೆ ಪುರಂದರ ವಿಠಲ. ಹೀಗಿರುವಾಗ ಭಿನ್ನಹಕ್ಕೆ ಬಾಯಿ ಇಲ್ಲವಯ್ಯ. ಹೇಗಪ್ಪ ನಾನು ನಿನ್ನ ಪ್ರಾರ್ಥನೆ ಮಾಡಲಿ ಭಗವಂತ? ಅದಕ್ಕೆ ಇಲ್ಲಿ ನಮ್ಮ ಕವಿ ಹೇಳ್ತಾನೆ, ಶೃಂಗಾರ ಶೈಲದಿ ರಂಗದನೇ ಮರೆತಿರುವೆ ನೀನು. ಈ ಸುಂದರವಾದ ಪ್ರಪಂಚದಲ್ಲಿ, ಸುಂದರವಾದ ವ್ಯವಸ್ಥೆಯಲ್ಲಿದೆ ನೀನೀಗ. ಏನು ಕಮ್ಮಿ ಇದೆ ನಿನಗೆ? ಅಲ್ರಿ, ಭಾರತ ದೇಶ, ಇನ್ಯಾವುದೋ ದೇಶದಲ್ಲಿ, ಇನ್ಯಾವುದೋ ದೇಶದಲ್ಲಿ ದೂರದಲ್ಲಿ ಇರೋರನ್ನ ಸುಲಭವಾಗಿ ನಾವು ಮಾತಾಡ್ಬೋದು ಅನ್ನೋದಾದ್ರೆ, ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಭಗವಂತ ಇವತ್ತು. ಆದ್ರೆ ನಾವೇನು ಮಾಡಿದ್ದೀವಿ? ಎಲ್ಲ ಕೊಟ್ಟು ಅವನನ್ನೇ ನಾವು ಮರೆತು ಬಿಟ್ಟಿದ್ದೀವಿ.
ಎಷ್ಟು ಕಾಯಿಲೆ ಕಸಾಡಿಕೊಂಡು ಅಷ್ಟು ಔಷಧಿ ಕೊಟ್ಟರು, ಪರ್ಯಾಯ ಮಾರ್ಗ ಕೊಟ್ಟರು. ಇವತ್ತು ನಿಜ ಹೇಳಬೇಕು ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿ ಇವತ್ತು ಬಡತನ ಇಲ್ಲವೇ ಇಲ್ಲ, ಹೇಳ್ಬೇಕು ಇಲ್ಲವೇ ಇಲ್ಲ ಅಷ್ಟೇ. ಅದು ನಮ್ಮ ಆಲಸ್ಯತನವೋ ನಮ್ಮ ದುರಹಂಕಾರವೋ ಏನೋ, ನಾವು ಕೆಲಸ ಮಾಡೋಕ್ಕೆ ನಾವು ಹಿಡಿದಿಲ್ಲ, ಹಂಗಾಗಿ ನಮ್ಗೆ ಹಿಂಗೆಲ್ಲ ಆಗತ್ತೆ ಅಷ್ಟೇ. ಆದರೆ ವಿಷಯ ಏನಪ್ಪ ಅಂದರೆ ನೋಡಿ, ಈಗ ಅನುಕೂಲತೆ ಭಾಳ ಚೆನ್ನಾಗಿದೆ. ಈಗ ಎಷ್ಟೆಷ್ಟು ಚಿತ್ರಗಳು, ಎಷ್ಟೆಷ್ಟು ಹಬ್ಬಗಳು, ಎಷ್ಟೆಷ್ಟು ದಾನ ಧರ್ಮಗಳು ನಡೀತದೆ. ಬೇಡ, ಕೆಲಸ ಮಾಡಿದ್ರೆ ಎಷ್ಟೆಲ್ಲ ಮಾರ್ಗಗಳಿದೆ ಇವತ್ತು. ಆದರೆ ಯಾವುದು ನಮ್ಗೇನು ಗೊತ್ತಿರಬೇಕು, ಯಾವುದೂ ಶಾಶ್ವತ ಅಲ್ಲ. ಅದೇ ಪುರಂದರದಾಸ ಪ್ರಶ್ನೆ ಮಾಡ್ತಾರೆ, ನೀನು ಯಾಕೋ, ನೀನು ಹಂಗ್ಯಾಕೋ, ನೀನು ಬೇಡ, ನೀನು ಹಂಗು ಬೇಡ, ಹೋಗ ಮರಯ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ಇಲ್ಲಿ ಆ ಕವಿ ಅದನ್ನ ಹೇಳ್ತದೋ, ರಂಗು ರಂಗಿನ ಬದುಕು ಅಂದಿಗಷ್ಟೇ ಚಂದ. ಇವತ್ತು ನಿನ್ನ ಹತ್ರ ಬೇಕಾದಷ್ಟು ಆಸ್ತಿ, ಹಣ, ಐಶ್ವರ್ಯ ಎಲ್ಲ ಇದೆಯಪ್ಪ, ಏನ್ ಪ್ರಯೋಜನ? ಒಂದು ದಿನವೋ 2 ದಿನವೋ ಸ್ವಾಮಿ ಬುದ್ಧಿ ಎಂದು ಜನಗಳು ಗೌರವದಿ ಬಳಸುಳಿವರು, ಮೃತ್ಯು ಬಂದು ಎಳೆವಾಗ ನಿನ್ನನ್ನು ಎಲ್ಲರೂ ಹಿಂದುಳಿವರು. ಬಹಳ ಮುಖ್ಯ ಇದು. ಏನ್ ಹೇಳ್ತಾರಳಿ, ಯಾವ ಪ್ರಿಯತಮೆ ಒಲವಿಗಾಗಿ ಹಗಲು ಇರುಳು ಜೀವ ತೆರೆದಳೋ ಬಾರಳವಳು, ಇಲ್ಲಿ ಅಂಡರ್ಲೈನ್ ಮಾಡ್ಬೇಕಿಲ್ಲ, ಏನ್ ಹೇಳ್ತಾಳೆ, ಬಾರಳವಳು ಜೊತೆಯಳು ನೀನು ಸಾಯಲು ನಿನ್ನ ಶವವನ್ನು ಅಶುಭವೆಂದೇ ತಿಳಿವರು. ಆದ್ರಿಂದ ಕವಿ ಹೇಳ್ತಾನಿಲ್ಲಿ, ರಂಗು ರಂಗಿನ ಬದುಕು ಅಂದಿಗಷ್ಟೇ ಚಂದ, ಗುಂಗಿನಿಂದ ಹೊರಬಾರೋ ವಿಷ್ಣುದಾಸ. ಆ ಗುಂಗಿಂದ ಆಚೆ ಬಾಪ, ಆಚೆ ಬಂದು ಮೊದಲು ನೀನು ಏನು ಅಂತ ನೋಡು, ಮೂಲ ಮರಿಬೇಡ. ಎತ್ತನಿಂದ ನೀ ಬಂದೆಯೋ ಹೋಗುವುದು ಎತ್ತಣೋ, ಅತ್ತಿಂದಿತ್ತ ಇತ್ತಿಂದತ್ತ ಮೂಲ ಮರೆತೆಯಲ್ಲೋ. ಆ ಮೂಲ ಮರಿಬೇಡ ಮಾರಾಯ, ಮೂಲ ಮರಿಬಾರ್ದು ನಾವು. ಆ ಮೂಲ ಮರಿದೇ ಇರತಕ್ಕಂಥ ಮನಸ್ಸು ನಿಮ್ಮೆಲ್ಲರದು ಆಗಲಿ. ನಾವೆಲ್ಲರೂ ಮೂಲತಃ ಯಾರು, ನಮ್ಮ ಜೀವನದ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಬದುಕು ಭಾಳ ಚೆನ್ನಾಗಿರುತ್ತೆ. ಹಂಗಾಗಿ ಈ ಬಂಗಾರದ ಬದುಕಿಗಿಂತಲೂ ಆ ರಂಗನ ಒಂದು ಅಡಿದಾವರಗಳಲ್ಲಿ ನಾವು ಶರಣಾಗುವುದೇ ಲೇಸು. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಸಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅಂತ ಪ್ರಾರ್ಥನೆ ಮಾಡಬೇಕು. ಆದ್ರಿಂದ ನಾವು ಎಷ್ಟೋ ಸರಿ ಇದೆಲ್ಲ ಮಾಡ್ತಾ ಇರೋದು ನಮ್ಮ ಸ್ವಯಂಕೃತ ಅಪರಾಧಗಳಿಂದನೇ. ಸ್ವಾಮಿ ಪುರುಷೋತ್ತಮಾನಂದ ಅದಕ್ಕೆ ಬಹಳ ಚೆನ್ನಾಗಿ ಬರೀತಾರೆ, ನಾನಾರ ದೂಷಿಸಲಿ ನಾನೇ ತೋಡಿದ ಕೂಪದ ಆಳದಲ್ಲಿ ನಾನಾಗೆ ಮುಳುಗುತ್ತೀನೋ ಅಂತ. ಕಾಲ ರೂಪದ ಕರಿಯ ಮೇಲೆದ್ದು ನುಗ್ಗುತ್ತಿದೆ, ಹೊಣೆ ಯಾರದಕ್ಕೆ, ನನಗೆ ನಾನೇ ಹಾಗೆ. ನೀನೊಬ್ಬಳೇ ರಕ್ಷೆ ನಿನ್ನೊಳಗೆ ಈ ಭಿಕ್ಷೆ, ದಾಟಿ ಸಾಚೆಯ ದಡಕ್ಕೆ ಈ ಶಿಶುವರು ಅಂತ ಪ್ರಾರ್ಥನೆ ಮಾಡ್ತಾರೆ ಅವರು. ಹೀಗಿರುವಾಗ ನಾವೆಲ್ಲರೂ ಆ ಶೇರಿಂದ ಹೊರಗೆ ಬಂದು ರಂಗು ರಂಗಿನ ಬದುಕು ಇವತ್ತಿಗಷ್ಟೇ. ಇವತ್ತು ನೋಡಿ ಇದೇ ದುಡ್ಡಿದೆ, ನಾಳೆ ಯಾರು ಸ್ವಾಮಿ ಗಮನಿಸ್ತಾರೆ? ಮೆಚ್ಚುವುದೇಕಿ ದೇಹವನ್ನು ಹೆಣಬಹುದೇ ಕ್ಷಣದಲ್ಲಿ, ಉಸಿರು ಉಸಿರಿಗೂ ಹರಿಯನೆ ಸ್ಮರಿಸೈ, ಇನ್ನೇನಿದೆ ಇಲ್ಲಿ? ಇನ್ನೇನು ಇಲ್ಲ. ದೇಹ ಮಂದಿರವು ಬೆಳಗುತ್ತಲಿಹುದು ದೀಪ ಉಳಿಯುವ ತನಕ, ಜೀವಹಂಸ ಹೊರಟಾಗ ಮನ ಶುಚಿಗೊಳಿಸುವರು. ಆದ್ರಿಂದ ಇದನ್ನ ಅರ್ಥ ಮಾಡ್ಕೊಳ್ಳಿ, ಆ ಗುಂಗಿನಿಂದ ಹೊರಗೆ ಬನ್ನಿ, ರಂಗನನ್ನು ಮರಿಬೇಡಿ. ಬಂಗಾರದ ಆಸೆ ಎಷ್ಟಿರಬೇಕು ಅಷ್ಟೇ ಇಲ್ಲಿ, ಇರಬಾರ್ದು ಅಂತಾರೆ, ಇರಬೇಕದು ಎಷ್ಟು ಬೇಕು ಅಷ್ಟೇ ಇಲ್ಲಿ. ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ, ಯಾವ್ದು ಸರಿ ಯಾವುದು ತಪ್ಪು ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ಪ್ರಕಾರ ಜೀವನ ಮಾಡಿ. ಈ ಜೀವನ ವ್ಯರ್ಥ ಅಲ್ಲ. ವ್ಯರ್ಥವೀ ಜೀವನವು ಬಡಿದಾಟವೆನ್ನದಿರು, ಅರ್ಥಬಹುದೋ ನಿನಗೆ ಪೂರ್ಣ ದರ್ಶನದಿ,
ನರ್ತಿಪನು ಜೀವಜಡ ರೂಪಗಳಲ್ಲಿ ಬೊಮ್ಮ ಪೂರ್ಣವಿದ ಅರಿಯೋ ಸೊಗ ಮಂಕುತಿಮ್ಮ ಅಂತ ಹೇಳ್ತಾ ಇವತ್ತು ದಯವಿಟ್ಟು ಈ ತಾತ್ಪರ್ಯನ ಅರ್ಥ ಮಾಡ್ಕೊಳ್ಳಿ. ಗುಂಗಿನಿಂದ ಹೊರಬಂದು ಸುಂದರವಾದ ಜೀವನವನ್ನು ನಡೆಸಿ ಈ ಮನುಷ್ಯ ಜನ್ಮಕ್ಕೊಂದು, ಯಾಕೆಂದರೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡದೆ ಬೇಡಿದ ಹುಚ್ಚಪ್ಪಗಳಿದಾದ ದಾಸ ಬರೀತಾರೆ. ಯಾಕೆ ಕಾಲನ ದೂತರು ಕಾಲ್ಪಿಡಿದಿರುವಾಗ ತಾಳೆಂದರೆ ತಾಳುವರೆ, ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ ಸುಳ್ಳು ಸಂಸಾರಕ್ಕೆ ಸಿಕ್ಕಿ ಮರುಳು ಆಗದಿರೇ ಕೋಡಿ ಅಂತ. ಹಂಗಾಗಿ ಕಾಲನ ದೂತರ ಬರಕ್ಕೆ ಮೊದಲು ಏನು ಮಾಡಬೇಕು, ಆ ಕೆಲಸವನ್ನ ಇರುವ ಕೆಲಸ ಮಾಡು, ಕಿರಿಜನದ ಮನಸ್ಸಿಟ್ಟು, ಹುಣ್ಣು ದೊರೆತದ ಅಸಾಧವನ್ನು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಹೊರಡಕ್ಕೆ ಸಿದ್ಧರಾಗೋಣ. ಆ ಕರೆ ಬಂದಾಗ ನಾವೆಲ್ಲರೂ ಅಳದಂಗೆ ಹೋಗೋಣ, ನೆಮ್ಮದಿಯಿಂದ ಹೋಗೋಣ. ಹೋಗೋಕ್ಕೆ ಮೊದಲು ನಮಗೇನು ಕೆಲಸ ಇದೆ ಆ ಕೆಲಸವನ್ನು ನಾವು ಸರಿಯಾಗಿ ಶ್ರದ್ಧೆಯಿಂದ ಮಾಡಿ ಆಮೇಲೆ ಪರಮಾತ್ಮನಿಗೆ ನಾವು ಶರಣಾಗಿ ಈ ಲೋಕದ ಆಟಗಳನ್ನು ನಾವು ಮುಗಿಸೋಣ ಅಂತ ಹೇಳ್ತಾ ಈ ಕಗ್ಗವನ್ನು ಮುಗಿಸ್ತೇನೆ. ನಮಸ್ಕಾರ.